ಸ್ನೇಹಿತರೆ, ಈ ದಿನದ ಮುಂದಿನ ಟಾಪಿಕ್ ಡಿಯರೇಟರ್ ಬಗ್ಗೆ. ಒಬ್ಬರು ಸ್ನೇಹಿತರು ಕಾಮೆಂಟ್ ಬಾಕ್ಸಲ್ಲಿ ಡಿಯರೇಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಬೇಸಿಕ್ಸ್ ಮಿನಿಮಮ್ ಗೊತ್ತಿರೋ ಒಂದು ವಿಷಯ ಹೇಳ್ತೀನಿ. ಡಿಯರೇಟರ್ ಅಂತಂದರೆ ಅದಕ್ಕೆ ಡಿಯರೇಟರ್ ವೆಸಲ್ಗೆ ಏನು ಬರುತ್ತೆ, ಮೇಕಪ್ ವಾಟರ್ ಬರುತ್ತೆ, ರಿಟರ್ನ್ ಕಂಡೆನ್ಸೇಟ್ ಬರುತ್ತೆ, ಕೆಮಿಕಲ್ಸ್ ಆ್ಯಡ್ ಆಗುತ್ತೆ. ಬಟ್ ಅದು ಆಂಬಿಯಂಟ್ ಟೆಂಪ್ರೇಚರಲ್ಲಿ ಇರಲ್ಲ, ಸ್ವಲ್ಪ 40, 50, 60 ಡಿಗ್ರಿಯಲ್ಲಿ ಇರುತ್ತೆ. ನೀವು ಹೈ ಪ್ರೆಷರ್ ಬಾಯ್ಲರ್ಗಳಲ್ಲಿ ಎಸ್ಪೆಷಲಿ ಈ ನೀರಿನಲ್ಲಿ ಆಕ್ಸಿಜನ್ ಇರುತ್ತೆ ಅಲ್ವಾ, H2O ಆಕ್ಸಿಜನ್ ಇರುತ್ತೆ ಅಲ್ವಾ, ಅದು ಸಪ್ರೇಟ್ ಆಗಿಲ್ಲ ಅಂತಂದರೆ ಕರೋಷನ್ನ ಮಾಡುತ್ತೆ. ಯಾವುದು, ಟ್ಯೂಬ್ನಾಗಲಿ ಶೆಲ್ನಾಗಲಿ ಬಾಯ್ಲರ್ದು. ಅದನ್ನು ಆಗದೆ ಇರಲಿಕ್ಕೆ ವಾಟರ್ ಟೆಂಪರೇಚರ್, ಫೀಡ್ ವಾಟರ್ ಟೆಂಪರೇಚರ್ 100 ಡಿಗ್ರಿಗೆ ರೈಸ್ ಮಾಡಿದರೆ ಅವಾಗೇನಾಗುತ್ತೆ, ಬಾಯ್ಲ್ ಆಗುತ್ತೆ. 100 ಡಿಗ್ರಿ ವಾಟರ್ದು ಬಾಯ್ಲಿಂಗ್ ಟೆಂಪರೇಚರ್ ಅಲ್ವಾ, ಆವಾಗ ಗ್ಯಾಸಸ್ ಸಪ್ರೇಟ್ ಆಗುತ್ತೆ, ನೀರಿನಿಂದ ಸಪ್ರೇಟಾಗಿ ಮೇಲೆ ಹೋಗುತ್ತೆ. ಯಾಕಂತಂದರೆ ಡೆನ್ಸಿಟಿ ಕಡಿಮೆ ಇರೋದ್ರಿಂದ. ವಾಟರ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಕೆಳಗಡೆ ಇರುತ್ತೆ. ಗ್ಯಾಸಸ್ದು ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಮೇಲೆ ಹಾರಿ ವೆಂಟ್ ಮುಖಾಂತರ ಹೊರಗಡೆ ಹೋಗುತ್ತೆ. ಸೊ ಆ ಥರ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ, ಕರೋಷನ್ ಆಗುತ್ತೆ. ಯಾವುದ್ರದ್ದು, ಟ್ಯೂಬ್ದು, ಶೆಲ್ದು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ, ಅಂದರೆ ಬಾಯ್ಲರ್ ಲೈಫ್ನ ಇನ್ಕ್ರೀಸ್ ಮಾಡಲಿಕ್ಕೆ ಡಿಯರೇಟರ್ನ ಯೂಸ್ ಮಾಡ್ತಾರೆ. ಬೇಸಿಕ್ ಕಾನ್ಸೆಪ್ಟ್ ಒಂದು ಗೊತ್ತಿರಲಿ, ಡಿಯರೇಟರ್ ಅಂದರೆ ನೀರಿನಲ್ಲಿರುವ ಗಾಳಿಯನ್ನು ಹೊರತೆಗೆಯಲು. ಗಾಳಿ ಅಂತಂದರೆ ಕರೆಕ್ಟ್ ಆನ್ಸರ್ ಆಗಲ್ಲ, ಗಾಳಿ ಅನ್ಬೇಕು, ಡಿಸಾಲ್ವ್ಡ್ ಗ್ಯಾಸಸ್ ಅನ್ಬೇಕು, ಅನ್ಕಂಡೆನ್ಸಬಲ್ ಗ್ಯಾಸಸ್ ಅನ್ಬೇಕು, ಕಾರ್ಬನ್ ಡೈಆಕ್ಸೈಡ್ ಅನ್ಬೇಕು. ಸೊ ಈ ಥರ ಎಲ್ಲ ಗ್ಯಾಸಸ್ನ ರಿಮೂವ್ ಮಾಡುವ ಒಂದು ಪ್ರೋಸೆಸ್ಗೆ ಡಿಯರೇಟರ್ ಅಂತಾರೆ. ನಿನ್ನೆ ಹೇಳಿದ್ದೆ ನಾನು, ಡಿಯರೇಟರ್ ಡಿ ಅಂತ ಆ್ಯಡ್ ಆದರೆ ಏನಂತ ಅರ್ಥ ಅಂತ ಹೇಳಿದ್ದೆ ನಾನು. ಡಿ ಸೂಪರ್ ಹೀಟರ್ ಆಗಲಿ, ಡಿಮಿನರಲೈಸೇಷನ್ ಆಗಲಿ. ಸೊ ಇರೋದನ್ನು ತೆಗೆದ್ರೆ ಅದು ಡಿಯರೇಟರ್. ನೀರಿಂದ ಗಾಳಿನ ಸಪ್ರೇಟ್ ಮಾಡೋದು, ಆಕ್ಸಿಜನ್ನ ಸಪ್ರೇಟ್ ಮಾಡೋದು, ಅದರದ್ದು ಕೆಲಸ ಅದು. ಸೊ ಮುಂದಿನ ದಿನಗಳಲ್ಲಿ ಎಷ್ಟು ಟೈಪ್ಸ್ ಇದೆ, ಅದರದ್ದು ಏನು ಕೆಲಸ, ಯಾವ ಥರ ಕೆಲಸ ಮಾಡುತ್ತೆ, ಹೆಂಗೆ ನಮಗೆ ನೀರಿನ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಬಾಯ್ಲರ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಾನು ಒಂದು ವೈಟ್ ಬೋರ್ಡು, ಮಾರ್ಕರು, ಡ್ರಾಯಿಂಗ್ಸು, ಕ್ಯಾಲ್ಕುಲೇಷನ್ಸ್ ಇದನ್ನೆಲ್ಲ ಹೇಳ್ತೇನೆ ನಾನು. ಈಗ ನನಗೆ ಆ ಸೌಲಭ್ಯ ಇಲ್ಲ. ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 5 ದಿನ ಆಯಿತು. ನನಗೆ ಅನಿಸಿರೋ ಮಟ್ಟಿಗೆ ಮಂಡೇ ಇಲ್ಲ ಟ್ಯೂಸ್ಡೇಯಿಂದ ನಾನು ಎಲ್ಲ ಸೆಟಪ್ ರೆಡಿ ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ಅಂದರೆ 16ನೇ ತಾರೀಕಿಂದ. ಆವಾಗಿಂದ ನಿಮಗೆ ಇನ್ನು ಕ್ಯಾಲ್ಕುಲೇಷನ್ ಬಗ್ಗೆನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ನನ್ನ ಮುಖ್ಯ ಉದ್ದೇಶ ಒಂದೇ ಫ್ರೆಂಡ್ಸ್. ನಮ್ಮ ಕರ್ನಾಟಕದ ಬಾಯ್ಲರ್ ಆಪ್ರೇಟರ್ಗಳು, ಫೈರ್ಮ್ಯಾನ್ ಆಗಲಿ, ಸೆಕೆಂಡ್ ಕ್ಲಾಸ್ ಆಪ್ರೇಟರ್ ಆಗಲಿ, ಫಸ್ಟ್ ಕ್ಲಾಸ್ ಆಪ್ರೇಟರ್ ಆಗಲಿ, ಎಕ್ಸಾಮ್ನ ಅಟೆಂಡ್ ಮಾಡಲಿಕ್ಕೆ ಹೋದವ್ರಿಗೆ ವಿಶ್ವಾಸ ಬರಬೇಕು, ಒಂದು ಕಾನ್ಫಿಡೆಂಟ್ ಬರಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾಡಿದ್ದು. ಸಣ್ಣ ಪುಟ್ಟ ಕ್ವಶನ್ಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಅದರದ್ದು ಆನ್ಸರ್ ಹೇಳ್ತೀನಿ. ಗೊತ್ತಿಲ್ಲ ಅಂತಂದರೆ ನನ್ನ ಸೀನಿಯರ್ಸ್ ಇದ್ದಾರೆ, ಅವ್ರ ಹತ್ರನೂ ಕೇಳಿ ತಿಳ್ಕೊಂಡಿರ್ತೀನಿ. ಬಟ್ ಯಾರಿಗೂ ಸಂಶಯ ಇರಬಾರ್ದು. ಎಕ್ಸಾಮ್ ಹೋಗೋ ಪ್ರತಿಯೊಂದು ಅಭ್ಯರ್ಥಿಗೆ ಯಾವ ಥರ ಕಾನ್ಫಿಡೆನ್ಸ್ ಇರಬೇಕು ಅಂತಂದರೆ, ನಾನು ಪಾಸಾಗಿ ಹೊರಗಡೆ ಬರ್ತೀನಿ ಅಂತ ಹೇಳಿರಬೇಕು. ಕೆಲವರಿಗೆ ಭಯ ಇರುತ್ತೆ, ಆ ಭಯ ಹೋಗ್ಲಾಡಿಸೋ ಒಂದು ಉದ್ದೇಶದಿಂದ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಿಮಗೋಸ್ಕರ, ಕರ್ನಾಟಕದ ಬಾಯ್ಲರ್ ಆಪ್ರೇಟರ್ಗಳಿಗೋಸ್ಕರ ಮಾಡಿರೋ ಚಾನಲ್ ಇದು. ಬೇರೆ ಯಾವುದೂ ದುರುದ್ದೇಶ ಇಲ್ಲ ನನಗೆ ಈ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ. ಇದು ನಿಮ್ಮದು. ಉಳಿಸ್ರಿ, ಬೆಳೆಸ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ಸಂಶಯಗಳಿದ್ದರೆ ನನಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್, ನಾನೊಂದು ಸದುದ್ದೇಶದಿಂದ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಬ್ಯಾಡ್ ಕಾಮೆಂಟ್ಸ್ ಹಾಕೋದಕ್ಕಿಂತ ಮುಂಚೆ, ನೆಗೆಟಿವ್ ಆಗಿ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಅದರಲ್ಲಿ ನಿಮಗೆ ಉಪಯೋಗ ಆದರೆ ಮಾತ್ರ ಗುಡ್ ಕಾಮೆಂಟ್ಸ್ ಹಾಕಿ. ನಿಮಗೇನು ಉಪಯೋಗ ಆಗಿಲ್ಲ ತಪ್ಪಿಗಿರಲಿ, ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಹಾಕಿದರೆ ಡಿಸ್ಕರೇಜ್ ಆಗುತ್ತೆ. ಅಲ್ಲ, ನಾನು ಅಂಥವನ್ನೆಲ್ಲ ನಾನು ಇಗ್ನೋರ್ ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನನ್ನ ಸಂಕಲ್ಪ ಕರೆಕ್ಟ್ ಇರಬೇಕಾದ್ರೆ ನಾನು ಯಾರಿಗೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ನಾನು ಹೇಳೋದು ಒಂದೇ, ಮುಂದಿನ ದಿನಗಳಲ್ಲಿ ಈ SM Tech ಸ್ಟೀಮ್ ಬಾಯ್ಲರ್ ಅನ್ನೋ ಚಾನಲ್ ಪ್ರತಿಯೊಂದು ಬಾಯ್ಲರ್ ಆಪ್ರೇಟರ್ಗಳಿಗೆ, ಫೈರ್ಮ್ಯಾನ್ಗಳಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಏನಾದರೂ ಸಣ್ಣ ಪುಟ್ಟ ಡೌಟ್ ಬಂತು ಅಂದರೆ ನಾನು ಚಾನಲ್ ಓಪನ್ ಮಾಡಿ ನೋಡಬೇಕು, ಆ ಥರ ಬಿಲ್ಡ್ ಮಾಡ್ತೀನಿ ನಾನು ಇದನ್ನು. ಆ ಕಾನ್ಫಿಡೆನ್ಸ್ ನನಗಿದೆ. ದಯವಿಟ್ಟು ಈ ಚಾನಲ್ ನಿಮ್ಮದೇ, ಉಳಿಸಿ ಬೆಳೆಸಿ. ಧನ್ಯವಾದ. ಥ್ಯಾಂಕ್ ಯು. ಜೈ ಹಿಂದ್.